ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಮಂಡಲ ಅಧಿವೇಶನಕ್ಕೆ ನಾಳೆ ತೆರೆ ಬೀಳಲಿದೆ. ಇಲ್ಲಿಯವರೆಗೆ ಸದನದಲ್ಲಿ ಕೆಲವು ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಯೇನು ಆಯಿತು, ಆದರೆ ಅಷ್ಟೇನು ಸ್ವಾರಸ್ಯಕರವೂ ಕೂಡ ಇರಲಿಲ್ಲ, ಜನರ ಗಮನವನ್ನು ಸೆಳೆಯಲಿಲ್ಲ. ಆದರೆ ಇವತ್ತಿನ ವಿಧಾನಸಭಾ ಕಲಾಪ ಮಾತ್ರ ಹಲವು ಸ್ವಾರಸ್ಯಕರ ಸನ್ನಿವೇಶಗಳಿಗೆ ಸಾಕ್ಷಿ ಆಯಿತು. ಅದರಲ್ಲೂ ಬಜೆಟ್ ಮೇಲಿನ ಸಿಎಂ ಉತ್ತರ ಎಲ್ಲರ ಗಮನವನ್ನು ಸೆಳೆಯಿತು. ಇಲ್ಲಿಯವರೆಗೆ ಜೋರಾಗಿಯೇ ಕಂಡಿದ್ದ ಸದನದಲ್ಲಿ ಇವತ್ತು ಲವಲವಿಕೆ ಹೆಚ್ಚಾಗಿ ಕಾಣ್ತು. ಅದರ ಒಂದು ವರದಿ ನಿಮ್ಮ ಮುಂದೆ. ಸ್ವಾರಸ್ಯಕರ ವಿಷಯಗಳಿಗೆ ಸಾಕ್ಷಿಯಾದ ಸದನ. ಸಿಎಂ ಉತ್ತರದ ವೇಳೆ ನಾನಾ ವಿಷಯಗಳ ಪ್ರಸ್ತಾಪ. ಮಾರ್ಚ್ 7ರಿಂದ ಬಜೆಟ್ ಅಧಿವೇಶನ ಪ್ರಾರಂಭವಾಗಿದ್ದು ಇಂದಿಗೆ 11ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಇಲ್ಲಿವರೆಗೆ ಅಂತಹ ಗಂಭೀರವಾದ ಚರ್ಚೆಗಳೇ ಆಗಲಿಲ್ಲ. ಇರಾನ್ ಅಮೆರಿಕ ಯುದ್ಧದಿಂದಾಗಿ ಮಾಧ್ಯಮಗಳಲ್ಲೂ ಅಷ್ಟು ಕವರೇಜ್ ಆಗಲಿಲ್ಲ. ಅದಕ್ಕೆ ಪೂರಕವಾಗಿ ಚರ್ಚೆಗಳು ನಡೆದಿರಲಿಲ್ಲ. ಆದರೆ ಇವತ್ತು ಬಜೆಟ್ ಮೇಲಿನ ಚರ್ಚೆ ವೇಳೆ ಸಿಎಂ ಉತ್ತರ ನೀಡಿದ್ರು. ಈ ವೇಳೆ ಹಲವು ಸ್ವಾರಸ್ಯಕರ ವಿಷಯಗಳ ಪ್ರಸ್ತಾಪವಾಯಿತು. ಪ್ರತಿಪಕ್ಷ ಶಾಸಕರಿಂದ ಸಿಎಂ ಕಾಲೆಳೆಯುವ ಪ್ರಯತ್ನವಾದರೆ ಅತ್ತ ಪ್ರತಿಪಕ್ಷ ನಾಯಕರನ್ನ ಸಿಎಂ ತಮ್ಮ ಮಾತಿನ ದಾಟಿಯಲ್ಲೇ ಕುಟುಕಿದ್ದು ಗಮನ ಸೆಳೆಯಿತು. ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿಲ್ಲ ನಿಮಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನಗೆ ಸಂತೋಷ ಪಡೋದು ನಾನು. ಸದನದಲ್ಲಿ ಪ್ರತಿಧ್ವನಿಸಿದ ಶಾಸಕರ ಫೋಟೋ ಶೂಟ್. ಸ್ಪೀಕರ್ ಸಿಎಂ ಕಾಲೆಳೆಯುವ ಪ್ರಯತ್ನ. ಬೆಳಗ್ಗೆಯಷ್ಟೇ ಸ್ಪೀಕರ್ ಯುಟಿ ಖಾದರ್ ಶಾಸಕರ ಜೊತೆ ವಿಧಾನಸೌಧದ ಮುಂಭಾಗ ಫೋಟೋ ಶೂಟ್ ನಡೆಸಿದ್ರು. ಕೊನೆಯ ಸದನದ ವೇಳೆ ಈ ರೀತಿ ಫೋಟೋ ಶೂಟ್ ಮಾಡಿಸುವುದು ಕಾಮನ್. ಆದ್ರೆ ಅವಧಿಗೂ ಮುನ್ನವೇ ಈ ರೀತಿ ಫೋಟೋ ಶೂಟ್ ಮಾಡಿಸಿದ್ದು ನಾನಾ ಅರ್ಥಗಳಿಗೆ ಕಾರಣವಾಗಿದೆ. ಸಚಿವ ಸಂಪುಟ ಪುನರಚನೆ ವೇಳೆ ಖಾದರ್ ತಾವು ಸಂಪುಟ ಸೇರೋ ಆಸೆಯನ್ನ ಇಟ್ಕೊಂಡಿದ್ದಾರೆ ಅಂತ ಶಾಸಕರು ಮಾತನಾಡ್ಕೊಳ್ತಿದ್ದಾರೆ. ಇದನ್ನೇ ಸದನದೊಳಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸುವ ಮೂಲಕ ಸ್ಪೀಕರ್ ಹಾಗೂ ಸಿಎಂಗೆ ಶಾಕ್ ಕೊಟ್ರು. ಯಾವಾಗ ಸ್ಪೀಕರ್ ತಮ್ಮ ಕುರ್ಚಿಯನ್ನ ಬಿಟ್ಟು ಹೋಗ್ತಾರೋ ಅಂತ ಕಾಲೆಳೆದ್ರು. ಈ ವೇಳೆ ಅಶೋಕ್ ಮಾತಿಗೆ ತಿರುಗೇಟು ನೀಡಿದ ಸಿಎಂ ಅವರು ಎಲ್ಲಿಯೂ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂದ್ರು. ಈಗ ಫೋಟೋ ತೆಗೆಸ್ಬಿಟ್ರಲ್ಲ, ಅವ್ರದೇ ಡೌಟ್ ಔಟ್ ಐತೆ, ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಔಟ್ ಐತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಅವ್ರೇನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊಂಡ್ರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ. ಸಿಎಂ ಬಾಯಿಂದ ಮುಂದಿನ ಸಿಎಂ ಡಿಕೆಶಿ ಎಂಬ ಹೇಳಿಕೆಯನ್ನ ಕೊಡಿಸಬೇಕು ಅಂತ ಪ್ರತಿಪಕ್ಷ ಶಾಸಕರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಸಿಎಂ ಮಾತ್ರ ಡಿಕೆಶಿ ಹೆಸರನ್ನೇ ಹೇಳಲಿಲ್ಲ. ಬಜೆಟ್ ಮೇಲೆ ಸಿಎಂ ಉತ್ತರ ನೀಡ್ತಾ ಇದ್ರು. ಈ ವೇಳೆ ಸಿಎಂ ಕುರ್ಚಿ ವಿಚಾರವನ್ನ ಅಶೋಕ್ ಪ್ರಸ್ತಾಪಿಸಿದ್ರು. ಆದ್ರೆ ಸಿಎಂ ಅಶೋಕ್ ಮಾತನ್ನ ಡೈವರ್ಟ್ ಮಾಡಿದ್ರು. ಬಿಜೆಪಿಯಲ್ಲಿ ನೀವು ಸಿಎಂ ಆಗ್ಬೇಕು ಅಂತ ಆಸೆ ಇಲ್ವೇ? ಅರವಿಂದ್ ಬೆಲ್ಲದ್, ಅಶ್ವಥ್ ನಾರಾಯಣ್ಗೂ ಆಸೆ ಇಲ್ವೇ? ನೀವು ಯಾರೇ ಸಿಎಂ ಆದ್ರೂ ಸಂತೋಷಾನೇ, ಆದ್ರೆ ವಿಜಯೇಂದ್ರ ಅದಕ್ಕೆ ಬಿಟ್ಟು ಕೊಡಲ್ಲ ಬಿಡಿ ಅಂತ ಕಿಚಾಯಿಸಿದ್ರು. ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್, ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ದೇವರಿದ್ದಾನೆ, ಆದ್ರೆ ಅವನು ದೇವಸ್ಥಾನದಲ್ಲಿಲ್ಲ. ಯೋಗದ ಮೇಲೆ ನನಗೆ ನಂಬಿಕೆಯೇ ಇಲ್ಲ. ಇನ್ನು ಉತ್ತರದ ವೇಳೆ ಸಿಎಂ ಕುರ್ಚಿ ವಿಚಾರ ಬರುತ್ತೆ. ನೀವು ಶಾಲು ಹಾಕಿ ಸಿಎಂ ಆದ್ರೆ ಡಿಕೆ ಶಿವಕುಮಾರ್ ಕೂಡ ಶಾಲು ಹಾಕಿದ್ದಾರೆ ಅಂತ ಸುನಿಲ್ ಕುಮಾರ್ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಸಿಎಂ, ನಾನ್ ಮೊದಲು ಟವಲ್ ಹಾಕ್ತಿದ್ದೆ, ಆದ್ರೆ ಅದು ಬಿದ್ದು ಹೋಗ್ತಾ ಇತ್ತು, ಅದಕ್ಕೆ ಈಗ ಶಾಲು ಹಾಕೋಕೆ ನಿಂತಿದ್ದೇನೆ ಅಂದ್ರು ಸಿಎಂ. ಉಳ್ಳವರು ದೇವಾಲಯ ಮಾಡ್ತಾರೆ, ನಾನೇನು ಮಾಡಲಯ್ಯ ಅಂತ ಬಸವಣ್ಣ ಅಂದೇ ಹೇಳಿದ್ದಾರೆ. ಅವರ ವಚನಗಳನ್ನೇ ನಾನು ಫಾಲೋ ಮಾಡ್ತಾ ಇದ್ದೇನೆ ಅಂತ ಸಮರ್ಥಿಸಿಕೊಂಡ್ರು.
ಹೈಕಮಾಂಡ್ ಒಪ್ಪಿದ್ರೆ 2 ಬಜೆಟ್ ನಾನೇ ಮಂಡಿಸ್ತೇನೆ. ಸದನದಲ್ಲಿ ಮತ್ತೊಮ್ಮೆ ಗುಡುಗಿದ ಸಿಎಂ. ಇನ್ನು ಸಿಎಂ ಕುರ್ಚಿ ಬಗ್ಗೆ ಮತ್ತೊಮ್ಮೆ ಬಿಜೆಪಿ ಶಾಸಕರು ಕಾಲೆಳೆದ್ರು. ನೀರು ಕುಡಿಸಿದ್ದೆ ಅಂತೀರಾ, ಹಾಗಾಗಿ ಪಕ್ಕದಲ್ಲಿರುವ ಡಿಕೆ ಶಿವಕುಮಾರ್ಗೆ ನೀರು ಕುಡಿಸ್ಬೇಡಿ ಅಂತ ಆರ್ ಅಶೋಕ್ ಕುಟುಕಿದ್ರು. ಇನ್ನು 2 ಬಜೆಟ್ಗಳು ಬರುತ್ತವೆ, ಅದನ್ನು ನಾವೇ ಮಂಡಿಸ್ತೇವೆ ಅಂತ ಸಿಎಂ ಹೇಳಿದ್ರು. ಅಶೋಕ್ ನೀವೇ ಮಂಡಿಸ್ತೀರಾ ಅಂತ ಒತ್ತಿ ಕೇಳಿದ್ರು. ಅದಕ್ಕೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಮಂಡಿಸ್ತೇನೆ ಅಂತ ಸಿಎಂ ಕೂಡ ಒತ್ತಿ ಹೇಳಿದ್ರು. ಡಿಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ, ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದ್ ಕಲ್ತ್ ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ ಸರ್. ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ ಕೆ ಶಿವಕುಮಾರ್ಗೂ ಒಂದ್ ಗತಿ ಆತತೆ ಅನ್ಸುತ್ತೆ. ಒಟ್ನಲ್ಲಿ ಹಲವು ದಿನಗಳಿಂದ ಸಪ್ಪೆಯಾಗಿದ್ದ ಕಲಾಪ ಇಂದು ಸಿಎಂ ಉತ್ತರದ ವೇಳೆ ಬಹಳಷ್ಟು ಗಂಭೀರವಾಯಿತು. ಬಜೆಟ್ ಮೇಲಿನ ಚರ್ಚೆಗೆ ಸಿಎಂ ಸುದೀರ್ಘ ಉತ್ತರ ನೀಡಿದ್ರು. ಈ ವೇಳೆ ಪದೇ ಕಾಲೆಳಿತಾ ಇದ್ದ ಬಿಜೆಪಿ ಶಾಸಕರಿಗೆ ಅವರದೇ ದಾಟಿಯಲ್ಲಿ ತಿರುಗೇಟು ಕೊಟ್ರು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.